ಒಂದು 4 ಕಸ ಇಟ್ಕೊಂಡವನೇ ಅಂದರೆ ಅವ್ನಿಗೇನಪ್ಪ ಬಿಡಪ್ಪ ಗೌರ್ಮೆಂಟ್ ಕೆಲಸಕ್ಕಿಂತ ನೆಮ್ಮದಿಯಾಗಿರ್ತಾನೆ, ಆರಾಮಾಗಿ ತಿಂಗಳಲ್ಲಿ 2 ಪೇಮೆಂಟ್ ಎತ್ಕೊಂಡು ರಾಜನ ಥರ ಇರ್ತಾನೆ ಅಂತ. ಹೌದು, ಸತ್ಯವಾಗ್ಲೂ ನೀವು ಅಂದ್ಕೊಳ್ಳೋಂಥ ನಿರ್ಧಾರ ಸರಿನೇ. ಆದರೆ ಇಂಥ ಕಿತ್ತೋದು ಸರ್ಕಾರ ಇರೋದ್ರಿಂದ ನಮ್ಮ ಕಷ್ಟಗಳನ್ನ ಕೇಳೋಂಥವ್ರು ಯಾರೂ ಇಲ್ಲ. ಯಾಕಂದ್ರೆ ಬಸ್ಸಿಗೆ ಹೇಳ್ತವನಿ ತಿಂಡಿ ರೇಟು ಜಾಸ್ತಿ ಆಗ್ಬಿಟ್ಟದೆ, ನೀನೊಂದು 2 ಲೀಟ್ರ್ ಜಾಸ್ತಿ ಹಾಲು ಕೊಡು ಅಂತ. ಏನು ಮಾಡೋದು, ಅದು ಕೇಳೋದು, ಯಾಕೆಂದರೆ ಅದಕ್ಕೆ ಬುದ್ಧಿನೇ ಇಲ್ಲ. ಆದರೂ 1 ಲೀಟ್ರ್ ಹಾಲಿಗೆ ನಮಗೆ 35 ರೂಪಾಯಿ ಸರ್ಕಾರ ನಮಗೆ ಕೊಡ್ತದೆ. ಆದರೆ 1 kg ಅಂದರೆ ನಾವು ಹಸಿಗೆ ಹಾಕಂತ 1 kg ತಿಂಡಿ ಬೆಲೆ 45ರಿಂದ 50 ರೂಪಾಯಿ ಆಗೈತೆ. ಸತತವಾಗಿ 3 ತಿಂಗಳಿಂದ 50 ರೂಪಾಯಿಂದ ಶುರುವಾಗಿದ್ದು ಈಗ ಬಂದು 300 ರೂಪಾಯಿವರೆಗೂ 1 ಚೀಲಕ್ಕೆ ಜಾಸ್ತಿ ಆಗದೆ. ಇದರಲ್ಲಿ ಏನಾದರೂ SNF ಫ್ಯಾಟು ಬರಲಿಲ್ಲ ಅಂದರೆ ಇನ್ನೂ 2-3 ರೂಪಾಯಿ ಕಡಿಮೆನೇ ಕೊಡ್ತಾನೆ. ನಾವೇನಾದರೂ ಕೇಳಿದ್ರೆ ನಿಮ್ಮ ಮಷೀನ್ ಹಾಲು ಗಟ್ಟಿ ಇಲ್ಲ, ನೀರಿನಂಶ ಅದೇ, ನಾವೇನು ಮಾಡಲಿ ಅಂತ ಒಂದೇ ಮತ್ತಲ್ಲಿ ಜಾರ್ಕೋತಾನೆ. ಇದೆಲ್ಲ ರೂಲ್ಸು ಕಂಟ್ರಿ ಹೊಸದಾಗಿ ಬಂದಿರುವಂಥದ್ದು. ಫ್ಯಾಟ್ ಮೇಲೆ ದುಡ್ಡು ಅಂತ ಅಂದ್ಕೊಂಡು ಕೂಡ 35 ರೂಪಾಯಿನಲ್ಲಿ ಇನ್ನೂ 1-2-3 ರೂಪಾಯಿ ಅಂದರೆ 30ರಿಂದ 32 ರೂಪಾಯಿನೂ ಕೊಟ್ಬಿಡ್ತಾನೆ. ನಾವೇನು ಮಾತಾಡಂಗಿಲ್ಲ, ಸುಮ್ಮನೆ ತಗೊಂಡಾಗ ಹಾಲು ಹಾಕ್ಬಿಟ್ಟು ಸೈಲೆಂಟಾಗಿ ಮನೆಗೆ ಬಂದು ಕೂತ್ಕೋಬೇಕು. ಮೊದಲು ಬಿತ್ತನೆ ಬಿಡೋದ ಅಂತ ಒಂದಾಳಿಗೆ ಕೆಲಸಕ್ಕೆ ಹೇಳಿದ್ರೆ ಜೊತೆಲಿ ಇನ್ನೂ 3-4 ಜನ ಎಕ್ಸ್ಟ್ರಾ ಬರೋರು. ಕಾರಣ ಬಂದು ಪರಿಸ್ಥಿತಿ ಆ ರೀತಿ ಇತ್ತು ಅವರ ಮನೆಯಲ್ಲಿ. ಈಗ ಒಬ್ಬನ ಕರ್ಕ ಬರೋಕ್ಕೆ ಭಾಳ ಕಷ್ಟ ಆಗ್ಬಿಟ್ಟದೆ. ಬೆಳಗ್ಗೆ ಎದ್ದಷ್ಟೇ ಅವ್ನ ಮನೆ ಬಾಕ್ಲು ಮುಂದೆ ಹೋಗಿ ಅವನನ್ನ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡು ಬರಬೇಕು. ನಾವು ಟೀ ಕಾಫಿ ಹಂಗೆ ಮುಚ್ಕೊಂಡು ಕುಡಿದ್ರು ಅವ್ನಿಗೆ ಬೆಡ್ಡು ಅಥವಾ ಬಿಸ್ಕೆಟೇ ತಂದು ಕೊಡಬೇಕು, ಇಲ್ಲಾಂದ್ರೆ ಕುಡಿಯಲ್ಲ ನಮ್ಗೆ ಆಗಲ್ಲ ಅಂತ ಅಂತಾನೆ. ಮೊದ್ಲಿಂಗೆಲ್ಲ ಇರಲಿಲ್ಲ ಕಣ್ರಿ, ಭಾಳ ಭಯ ಭಕ್ತಿಯಿಂದ ಬಂದು ಪ್ರೀತಿಯಿಂದ ನಮ್ದು ಇದು ಕೆಲಸ ಅನ್ಕೊಂಡು ಮಾಡ್ಕೊಟ್ಬಿಟ್ಟು ಹೋಗೋರು. ಈಗಿನ ಕೆಲಸದವ್ರು ಹಂಗಲ್ಲ. ಜೊತೆಗೆ ನಮ್ಮ ಮನೆ ಹೆಂಗಸರು ಅವ್ರ ಜೊತೆ ಸೇರ್ಕೊಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೆಲಸ ಮುಂದಕ್ಕೆ ಸಾಗೋದಿಲ್ಲ. ಆ ಕಾರಣದಿಂದ ಏನಾದರೂ ಸ್ವಲ್ಪ ಅಡುಗೆಲಿ ವ್ಯತ್ಯಾಸ ಆಗಿ ಅವ್ರಿಗೆ ಏನಾದರೂ ತಿನ್ನೋಕೆ ಸ್ವಲ್ಪ ಬೇಜಾರಾಯಿತು ಅಂದರೆ ಅಲ್ಲೇ ಶುರು ಆಗ್ಬಿಡುತ್ತೆ. ಅವ್ರ ಮನೇಲಿ ನಿಂಗೆ ತಿಂದಾರ ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಅವ್ರ ಮನೇಲೇನು ಬಿರಿಯಾನಿ ಮಾಡ್ಕೊಂಡು ತಿಂತಾರ ಯಾವಾಗಲೂ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಊಟ ತಿಂಡಿ ಕಾಫಿ ಟೈಮ್ ಅನ್ನೋದು ಹೆಂಗೋ ಹಾಳು ಬಿದ್ದೋಗ್ಲಿ, ರೆಸ್ಟಿಗೆ ಅಂತಾನೆ ಸಪ್ರೇಟಾಗಿ ಒಂದು ಟೈಮ್ ಬೇಕು ಅವ್ರಿಗೆ. ಒಂದು ವೇಳೆ ಬರ್ರಿ ಒಟ್ಟು ಮುಳುಗಕ್ಕೂ ಮುಂಚೆ ಬೇಗ ಕೆಲಸ ಮುಗಿಸ್ಕೊಳಮ್ಮ ಅಂತ ಕರೆದ್ರೆ ಅಲ್ಲೇ ಗುಸು ಪಿಸು ಶುರು ಆಗೋಗ್ಬಿಡ್ತದೆ. ಹಂಗೆ ಕರ್ದಿದ್ಕಾದ್ರೂ ಅಷ್ಟು ಬೇಗ ಬಂದು ಮಾಡ್ತಾರ? ಸತ್ಯವಾಗ್ಲೂ ಇಲ್ಲ, ಇನ್ನೂ ಸ್ವಲ್ಪ ನಿಧಾನನೇ ಆಯ್ತದೆ ಹೊರತು ಬೇಗ ಯಾವುದೇ ಕಾರಣಕ್ಕೂ ಆಗಲ್ಲ. ಹೆಚ್ಚಿಗೆ ಏನಾದರೂ ಮಾತಾಡಿದ್ರೆ ನಾಳೆಯಿಂದ ಕೆಲಸಕ್ಕೆ ಬರಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಅಂದರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ನಾನಿಲ್ಲಿ ಯಾರ ಪರ ವಿರೋಧಿನೂ ಅಲ್ಲ. ನೇರ ಕಾರಣ ನಮ್ಮ ರೈತರಿಗೆ ಅನ್ಯಾಯ ಆಗೋದಕ್ಕೆ ಸರ್ಕಾರನೇ ಕಣ್ರಿ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ತುಳಿತಾ ಬರ್ತಿರೋದೇ ನಮ್ಮ ಸರ್ಕಾರ. ನಮ್ಮಿಂದ ಸರ್ಕಾರ ತುಂಬ ಮೇಲ್ ಬರ್ತಿದೆ ಹೊರತು ನಮ್ಮ ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ಮಾಡ್ತಾನೆ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ನಮ್ಮ ಸಮೃದ್ಧಿನ ಹಾಳು ಮಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ಒತ್ತಿ ಹೇಳ್ತೀನಿ. ಇನ್ನೊಂದೇನಪ್ಪ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವ ವಸ್ತುನೇ ಆಗಲಿ ಇನ್ನೊಂದೇನೇ ಆಗಲಿ ಫ್ರೀಯಾಗಿ ಏನೂ ಸಿಗಬಾರ್ದು. ಫ್ರೀಯಾಗಿ ಸಿಕ್ತು ಅಂತ ಅಂದರೆ ಅಲ್ಲಿ ಸೋಮಾರಿತನ ಬರೋದ್ರ ಜೊತೆಗೆ ಆಟಿಟ್ಯೂಡ್ ಅನ್ನೋದು ತುಂಬಾ ಜಾಸ್ತಿ ಬಂದ್ಬಿಡುತ್ತೆ. ನನಗೆಲ್ಲ ಸುಲಭವಾಗಿ ಸಿಗುತ್ತೆ ಅಂತ. ಈ ಸರ್ಕಾರ ಬಸ್ ಫ್ರೀ ಅನ್ನೋದನ್ನ ಯಾಕೆ ಮಾಡ್ತು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ತುಂಬಾ ಉಪಯೋಗ ಅನ್ನೋದಕ್ಕಿಂತ ಅನುಪಯೋಗನೇ ಜಾಸ್ತಿ ಆಗ್ಬಿಟ್ಟೈತೆ. ಅಲ್ಲಿ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಅನ್ಕೊಂಡು ತೆಗ್ದು ನಮ್ಮ ರೈತರ ತಲೆ ಮೇಲೆ ಆಗ್ತೈತೆ. ಬಸ್ ಫ್ರೀ ಐತೆ, ಅಕ್ಕಿ ಫ್ರೀ ಸಿಗುತ್ತೆ, ಏನು ವಾರದಲ್ಲಿ 1 ದಿನ 2 ದಿನ ಕೂಲಿ ಮಾಡ್ಕೊಂಡು ಸಾಂಬಾರ್ಗೆ ಏನೇನು ಬೇಕು ಪದಾರ್ಥಗಳು ತಂದ್ಬಿಟ್ರೆ ಅಚ್ಚುಕಟ್ಟಾಗಿ ಇನ್ನು ಉಳಿದಿದ್ದು 4 ದಿನನೂ ನೆಮ್ಮದಿಯಾಗಿ ಮನೇಲಿ ಮನ್ಗಿರ್ತಾರೆ. ನಮ್ಮಂಥವ್ರು ಇಲ್ಲಿ ಕೂತ್ಕೊಂಡು ಬಡ್ಕೋಬೇಕು. ಯಾಕಪ್ಪ ಸಾಂಬಾರ್ಗೂ ಏನೇನು ಬೇಕು ಅದನ್ನು ಫ್ರೀಯಾಗಿ ಕೊಟ್ಬಿಡ್ರಿ, ಅಚ್ಚುಕಟ್ಟಾಗಿ ತಿನ್ಕೊಂಡು ಉಣ್ಕೊಂಡು ಏತ್ಕೊಂಡು ಮನೇಲೇ ಇದ್ಬಿಡ್ತಾರೆ. ನಮ್ಮಂಥವ್ರು ಕೂಡ ಬಾಯಿ ಬಡ್ಕೊಂಡು ಸದ್ಯಕ್ಕೆ ಏನು ಬೆಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ಕಲ್ಲು ಮಣ್ಣನ್ನೇ ಹಾಕೊಂಡು ತಿನ್ಕೊಂಡು ಕೂತಿರ್ತೀವಿ. 1-2 ವರ್ಷ ನೀವು ಮಡಗಿರೋಂಥ ಸ್ಟೋರೇಜ್ನ ಖಾಲಿ ಆದಾದ್ಮೇಲೆ ನಿಮಗೂ ಕೂಡ ಅದನ್ನೇ ಕೊಡ್ತೀವಿ, ತಿನ್ಕೊಂಡು ನೀವು ನೆಮ್ಮದಿಯಾಗಿ ಇದ್ಬಿಡಿ. ಇನ್ನು ಕೆಲವು ಅರೆಬೇರೆಗಳು ಬೇಕಾದ್ರೆ ಕಮೆಂಟ್ ಹಾಕ್ಬೋದು, ಯಾಕೆ ಆಳುಗಳ ಕೈಲಿಗೆ ಇಸ್ಕೊಂಡು ತಿನ್ಬೇಕಾದ್ರೆ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ಮೈ ಬಸ್ ಕೆಲಸ ಮಾಡುವಂಥ ಅಂತೆ ದಡ್ಡ ನನ್ನ ಮಕ್ಳಿಗೆ ನಾವು ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಒಬ್ಬರು ಇಬ್ಬರು ಸೇರ್ಕೊಂಡು ಕೆಲಸ ಮಾಡೋದಲ್ಲ, ಆಯಾ ಕೆಲಸಕ್ಕೆ ಆಯಾ ನಿಯಮ ಅಂತಲೇ ಐತೆ. ಹಾಗಾಗಿ ಜನಗಳ ಅಗತ್ಯ ತುಂಬ ಮುಖ್ಯ ಆಗೈತೆ. ಈಗ ಬರ್ತಿರೋಂಥ ಸರ್ಕಾರದ ವ್ಯವಸ್ಥೆಯಲ್ಲಿ ಎಲ್ಲ ಕಿತ್ಕೊಂಡೋಯ್ತೈತೆ. ನಮ್ಮ ಜಮೀನಿಗೆ ಬಂದು ಕೆಲಸ ಮಾಡೋಕ್ಕೆ ತಕ್ಕಂಥ ಪ್ರತಿಫಲ ನಾವು ಕೊಡ್ತೀವಿ, ಅವರು ತಕ್ಕಂಥ ಕೆಲಸನ ನಮಗೆ ನೀಡಿ ಹೋಗಬೇಕು. ಮೊದಲು ಅದೆಲ್ಲ ತುಂಬ ಅಚ್ಚುಕಟ್ಟಾಗಿ ನಡೀತಾಯಿತ್ತು. ಈಗೀಗ ಬರ್ತಿರೋಂಥ ಫ್ರೀ ಅನ್ನೋ ಸವಲತ್ತುಗಳಿಗೆ ನಮಗೆ ಸರಿಯಾಗಿ ಗುಮ್ಕೊಂಡು ಕೂತವ್ರೆ ಜನಗಳು, ಯಾರು ಸರಿಯಾಗಿ ಕೈ ಸಿಗ್ತಾಯಿಲ್ಲ. ಸತ್ಯವಾಗ್ಲೂ ನನಗೆ ಈಗಲೂ ಅರ್ಥ ಆಗ್ತಾಯಿಲ್ಲ ಯಾಕೆ ಈ ಬಸ್ ಫ್ರೀ ಮಾಡಿದ್ರು ಹಾಳಾದವು ಅಂತ ಅಂದ್ಬಿಟ್ಟು. ಕಂಡಕ್ಟರ್ ಹತ್ರ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಹೋಗೋಕ್ಕಾಗದೇ ಇರೋಂಥ ಬಡ ಮಹಿಳೆಯರು ತುಂಬಾ ಕಮ್ಮಿ, ಯಾರೂ ಇಲ್ಲ. ಯಾಕೆ ಇಷ್ಟು ವರ್ಷದಲ್ಲಿ ಅವ್ರು ಬಂದೇ ಫ್ರೀ ಕೊಡ್ತಿದ್ರೆ ಜನಗಳು ಓಡಾಡೋದಕ್ಕೆ, ಯಾರು ಹಂಗಾರು ಓಡಾಡ್ತಾನೆ ಇರಲಿಲ್ವ. ಇದರಿಂದ ನಮಗೆ ತುಂಬಾ ಅನಾನುಕೂಲಗಳಾಗ್ಬಿಟ್ಟೈತೆ. ಇವನ್ನೆಲ್ಲ ಕೂತ್ಕೊಂಡು ನೀಟಾಗಿ ಪ್ರಶ್ನೆ ಮಾಡೋಂಥವ್ರು ಸದ್ಯಕ್ಕೆ ಯಾರು ಇನ್ನೂ ಕರೆಕ್ಟಾಗಿ ಸಿಗ್ತಾ ಇಲ್ಲ. ನಾವು ನಮ್ಮ ಸಮಾಧಾನಕ್ಕೆ ಏನೋ ಒಂದು ಸ್ವಲ್ಪ ಬಡ್ಕೊಂಡು ಹೋಗಬೇಕು ಅಷ್ಟೇ. ನೀವು ನೋಡ್ತಿದ್ರೆ ಲೈಕ್ ಕೊಡ್ತೀರಾ, ಕಮೆಂಟ್ ಮಾಡ್ತೀರಾ, ಇಷ್ಟ ಆದರೆ ಇನ್ನೊಂಚೂರು ಶೇರ್ ಮಾಡ್ತೀರಾ, ಅಷ್ಟು ಬಿಟ್ಟರೆ ಇದರಿಂದ ಇನ್ನೇನು ಉಪಯೋಗ ಆಗ್ತಿಲ್ಲ. ಏನೋ ಹೇಳ್ಕೋಬೇಕು, ಸಮಾಧಾನ ಕೇಳ್ಕೊಂಡಿದ್ದೀನಿ. ಸರಿ, ಇಷ್ಟೊಂದು ನನ್ನ ಮಾತನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಬಾಯ್.